ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಬರ್ತ್ಡೇ ಫಂಕ್ಷನ್ಗೆ ಹೊರಟಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಬರ್ತ್ಡೇ ಲೇಟ್ ಆಯಿತು ಹೋಗೋದು, ಬಟ್ ಬರ್ತ್ಡೇ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಹೋಗೋದ್ರೊಳಗೆ ಬೇಗ ಬೇಗ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿ ನಾನು ಬರ್ತ್ಡೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಮತ್ತೆ ನಾನು ಅಲ್ಲಿ ಬರ್ಡೇ ಫಂಕ್ಷನ್ ಹೋಗಿ ಮತ್ತೆ ಸಿಗ್ತೀನಿ. ಓಕೆ, ಇವಾಗ ನಾವು ಬಸ್ಸಿಂದ ಇಳಿದು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಬರೋದೇ ಲೇಟ್ ಆಗೋಯ್ತು. ಇವಾಗ ಆಲ್ಮೋಸ್ಟ್ 1 o'clock ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು ನಾವು ಬರುವಾಗ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವರದ್ದು 3ನೇ ಫ್ಲೋರಲ್ಲಿ ಇರೋದು ಮನೆ ಇದು. ಹಾಗಾಗಿ ಸ್ಟೆಪ್ಸ್ ಹತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನೋಡೋಣ ಹೋಗ್ಬಿಟ್ಟು ಏನೇನಾಗಿದೆ ಅಂತ. ಒಳಗೆ ಲೇಟ್ ಆಯಿತು, ಬಟ್ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಪ್ರಾಗ್ಯನಿಗಂತೂ ತುಂಬ ಬೇಜಾರಾಯಿತು, ಕೇಕ್ ಕಟ್ಟಿಂಗ್ ಮಿಸ್ ಮಾಡಿಕೊಂಡೆ ಅಂತ. ನಾವು ಹೋಗುವಾಗ ಬರ್ತಡೇ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು. ಸ್ವಲ್ಪ ವೀಡಿಯೋಸ್ ಮಾಡಿತ್ತು, ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ.
ನಮ್ಮ ಜೋಕುಳುಗಳೇ. ನಾವೀಗ ಶಾಪಿಂಗ್ ಹೋಗುದು. ಇದು ತಗೋಲ್ಲ, ಚೆನ್ನಾಗಿದೆ. ನಾನು ಆಪುಣ ಆಪು ಆಪು ಸರಿ ಆಪು ಜನ ಊಟ ಎಲ್ಲ ಮಾಡಿ ಆಯಿತು. ಬರ್ತ್ಡೇ ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ಮಕ್ಕಳೆಲ್ಲ ನೋಡಿ ತುಂಬ ಜನ ಇದ್ದಾರಲ್ಲ, ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ.
ಇವತ್ತು ಸೋಮವಾರ, ನಾವು ಸಂಡೇ ಬರ್ತ್ಡೇಗೆ ಬಂದಿದ್ವಿ. ಸೋಮವಾರ ನಮ್ಮ ಅಕ್ಕನ ಗಂಡನ ಮನೆ ಹತ್ರ ರಾಮ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇವಾಗ ಹೋಗಬೇಕು, ರೆಡಿಯಾಗಿ ಹೊರಟಿದ್ದೀವಿ. ನೋಡಿ, ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಫುಲ್ ರಶ್ ಇತ್ತು. ಹಾಗಾಗಿ ಈ ಕಡೆ ನಿಂತ್ಕೊಂಡಿದ್ದೆ. ನೋಡಿ, ಎಲ್ಲ ರಾಮ ಸೀತೆ ಹನುಮಂತನ ವೇಷ ಹಾಕಿ ಊಟ ಮಾಡ್ತಾರಲ್ಲ, ಅಲ್ಲಿ ಎಲ್ಲ ಹೋಗಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು. ಅದನ್ನು ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವೇಷ ಎಲ್ಲ ಹಾಕಿದ್ದಾರಲ್ಲ. ಇವಾಗ ನಾವು ಅತ್ತಿಗೆಯ ಗಂಡನ ಮನೆಗೆ ಹೋಗಿ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟೇ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು